ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಸ್ಪೋಕನ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ನಾನು ಮಾಡೋ ಎಲ್ಲ ವಿಡಿಯೋಗಳು ನೇರವಾಗಿ ತಲುಪಬೇಕು ಅಂದರೆ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿ ಬೆಲ್ ಐಕನನ್ನು ಒತ್ತಿ. ಹಾಗೆಯೇ ನಿಮಗೆ ಇಂಗ್ಲೀಷ್ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನಾನು ಹಾಕೋ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳನ್ನು ನೀವು ತಪ್ಪದೇ ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಇಂಗ್ಲೀಷ್ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನಾನೆಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನಾವು ಒನ್ ಬೈ ಒನ್ ಪ್ರೆಸೆಂಟೇಷನ್ನ ನೋಡ್ತಾ ಹೋಗೋಣ. ಎಸ್, ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ತಪ್ಪುಗಳನ್ನು ಸಾಮಾನ್ಯವಾಗಿ ಜನರಲ್ ಆಗಿ ಪ್ರತಿದಿನ ನಾವು ಯೂಸ್ ಮಾಡ್ತಕ್ಕಂಥ 4 ಸ್ಪೆಷಲ್ ವರ್ಡ್ಸ್ನ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೇಗೆ ನಾವು ಅದನ್ನು ತಪ್ಪು ಮಾಡ್ತೀವಿ, ಹೇಗೆ ನಾವು ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಎಸ್, ವಾಸ್, ವೆರ್, ಕ್ಯಾನ್, ಕುಡ್. ಸೊ ಈ ಪದಗಳ ಬಳಕೆಯನ್ನು ಮತ್ತು ಈ ಪದಗಳ ಅರ್ಥವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಎಲ್ಲ ಪ್ರೆಸೆಂಟೇಷನ್ಗಳನ್ನು ನೀವು ಬಹಳ ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಈ ಕಾನ್ಸೆಪ್ಟ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈಗ ಫಸ್ಟ್ ಒನ್ ವಾಸ್. ಇದರ ಅರ್ಥನ ನಾವು ತಿಳ್ಕೊಳ್ಳೋದಾದರೆ ಇದ್ದೇನು, ಇದ್ದನು, ಇದ್ದಳು, ಇತ್ತು. ಅಂದರೆ ಇದು ಸಂಪೂರ್ಣವಾಗಿ ಪಾಸ್ಟ್ ಟೆನ್ಸ್, ಈಗಾಗಲೇ ಆಗಿ ಹೋಗಿರ್ತಕ್ಕಂಥ ಕೆಲಸಗಳನ್ನು ಹೇಳೋದಕ್ಕೆ ನಾವು ಇದನ್ನು ಬಳಸ್ತೀವಿ. ಅವನು ಮನೆಯಲ್ಲಿ ಇದ್ದನು, ಅವನು ಮನೆಯಲ್ಲಿ ಇದ್ದ. ಸೊ ನಾನು ಡಾಕ್ಟ್ರ್ ಆಗಿದ್ದೆನು, ನಾನೊಬ್ಬ ವೈದ್ಯನಾಗಿದ್ದೆನು. ಸೊ ಈಗ ನಾನು ಡಾಕ್ಟ್ರ್ ಆಗಿಲ್ದಲೇ ಇರಬಹುದು, ಹಿಂದೆ ನಾನೊಬ್ಬ ವೈದ್ಯನಾಗಿದ್ದೆನು. ಸೊ ಅವಳೊಬ್ಬಳು ಡ್ಯಾನ್ಸರ್ ಆಗಿದ್ದಳು. ಸೊ ಹೀಗೆ ಪಾಸ್ಟ್ ಆಕ್ಷನನ್ನು ತಿಳಿಸೋದಕ್ಕೆ ನಾವು ವಾಸನ್ನು ಬಳಸ್ತೀವಿ. ಇನ್ನು ನೆಕ್ಸ್ಟ್ ವೆರ್. ಸೊ ಇದನ್ನು ಸಾಮಾನ್ಯವಾಗಿ ನಾವು ವೆರ್ ಅಂತಲೇ ಪ್ರೊನೌನ್ಸಿಯೇಷನ್ ಮಾಡಬೇಕು. ವೆರ್ ಅನ್ನೋದು ಪ್ಲೂರಲ್ ಫಾರ್ಮ್ ಆಗಿದೆ. ಯಾವುದಕ್ಕೆ? ವಾಸ್ಗೆ. ಸೊ ಅಂದರೆ ವಾಸ್ ಅಂದರೆ ಒನ್ ಅಂತ ತಿಳ್ಕೊಳ್ಳೋಣ, ಒನ್ ಅಂತ ಇಟ್ಕೊಳ್ಳೋಣ. ಯಾವುದಾದ್ರೂ ಒಂದು ವ್ಯಕ್ತಿ, ಒಬ್ಬ ವ್ಯಕ್ತಿ, ಒಂದು ವಸ್ತು. ಸೊ ಹೀಗೆ ಮಾತಾಡಬೇಕಾದ್ರೆ ನಾವು ವಾಸನ್ನು ಯೂಸ್ ಮಾಡ್ತೀವಿ. ಒಂದಕ್ಕಿಂತ ಜಾಸ್ತಿ ಇದ್ದಾಗ ಪಾಸ್ಟ್ ಟೆನ್ಸ್ನಲ್ಲಿ, ಭೂತಕಾಲದಲ್ಲಿ ಮಾತಾಡಬೇಕಾದ್ರೆ ನಾವು ವೆರನ್ನು ಯೂಸ್ ಮಾಡ್ತೀವಿ. ಸೊ ಇದ್ದವು, ಇದ್ದೆವು, ಇದ್ದೇ, ಇದ್ದರು. ಸೊ ಇದನ್ನು ಹೇಳೋದಕ್ಕೆ ನಾವು ವೆರನ್ನು ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಒನ್ ಕ್ಯಾನ್. ಸೊ ಬಲ್ಲೆನು, ಬಲ್ಲೆವು, ಬಲ್ಲೆ, ಬಲ್ಲರು, ಬಲ್ಲನು, ಬಲ್ಲಳು, ಬಲ್ಲದು. ಇದನ್ನೆಲ್ಲ ನೋಡಿದ್ರೆ ನಮಗೆ ಏನೋ ಒಂದು ಕೆಲಸ ಮಾಡೋದಕ್ಕೆ ಇರತಕ್ಕಂಥ ಎಬಿಲಿಟಿ, ಸಾಮರ್ಥ್ಯ, ಅಥವಾ ನಾವು ಆ ಒಂದು ಕೆಲಸವನ್ನು ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪವರ್ ನಮ್ಮಲ್ಲಿದೆ ಅಂತ ತೋರಿಸ್ತಕ್ಕಂಥ ವರ್ಡ್ ಇದು ಕ್ಯಾನ್ ಅನ್ನೋದು. ಸೊ ನೆಕ್ಸ್ಟ್ ಇನ್ನು ಕುಡ್ ಅಂದರೆ ಇದನ್ನೂ ಸಹ ನಾವು ಪಾಸ್ಟ್ ಎಬಿಲಿಟಿಯನ್ನು ತೋರಿಸೋದಕ್ಕೆ, ಸೊ ಹಿಂದೆ ನಮಗೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಅಂದರೆ ಅದನ್ನು ಹೇಳೋದಕ್ಕೆ ನಾವು ಕುಡ್ಡನ್ನು ಯೂಸ್ ಮಾಡ್ತೀವಿ. ಎಸ್, ಲೆಟ್ ಅಸ್ ಸಿ ಎಕ್ಸಾಂಪಲ್ಸ್. ಸೊ ಎಸ್, ಇಲ್ಲಿ ನಾವು ನೋಡಬಹುದು ವಾಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಹಿ, ಶಿ, ಇಟ್. ಸೊ ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಸೊ ಯು ವಾಸ್ ಅಂತ ಹೇಳೋದು ತಪ್ಪು, ದೇ ವಾಸ್ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ನಾವು ಯು ವಾಸ್ ಅಂತ ಹೇಳಿದ್ರು ಅದು ತಪ್ಪಾಗುತ್ತೆ. ಹಾಗಾದರೆ ವಾಸನ್ನು ಎಲ್ಲಿ ಯೂಸ್ ಮಾಡ್ಬೋದು? ಏಕವಚನ ರೂಪದಲ್ಲಿ. ಅಂದರೆ ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಸೊ ಇದು, ಅಥವಾ ಯಾವುದಾದ್ರೂ ಒಂದು ಸಿಂಗಲ್ ವರ್ಡ್ ಬಂದಾಗ, ಸಿಂಗ್ಯುಲರ್ ವರ್ಡ್ ಬಂದಾಗ, ಸೊ ಒಂದೇ ಒಂದು ಪದ ಬಂದಾಗ, ಒಂದೇ ಒಂದು ವ್ಯಕ್ತಿ ಬಂದಾಗ, ಒಂದೇ ಒಂದು ವಸ್ತು ಬಂದಾಗ ಅದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ವಾಸನ್ನು ಯೂಸ್ ಮಾಡ್ತೀವಿ. ನೋಡಿ, ನಾನು ನಿಮಗಿಲ್ಲಿ ಬರೆದು ಸಹ ತೋರಿಸಿದ್ದೀನಿ. ವಾಸ್ ಅಂತಕ್ಕಂಥ ಕ್ರಿಯಾಪದವು ಆಮ್ ಮತ್ತು ಈಸ್. ಸೊ ಇದರ ಭೂತಕಾಲ ರೂಪ ಆಗಿದೆ. ಅಂದರೆ ಆಮ್ ಮತ್ತು ಈಸ್ಗೆ
ಪಾಸ್ಟ್ ಟೆನ್ಸ್ ಆಗಿದೆ. ಸೊ ವಾಸ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಆಗಿದೆ. ಆಮ್ ಮತ್ತು ಈಸ್ನ ಹೇಗೆ ನಾವು ಬಳಸಬೇಕು ಅನ್ನೋದನ್ನು ಸಹ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಹಾಕಿರ್ತೀನಿ, ನೀವು ಅದನ್ನು ನೋಡ್ಕೋಬಹುದು. ನೆಕ್ಸ್ಟ್, ಪಾಸ್ಟ್ ಟೆನ್ಸ್ನಲ್ಲಿ ಮಾತ್ರ ವಾಸನ್ನು ಬಳಕೆ ಮಾಡ್ಕೋಬೇಕು. ಈಗಾಗಲೇ ನಾನು ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಎಸ್, ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. ಇಲ್ಲಿದೆ ನೋಡಿ. ವೆನ್ ಯು ಕಾಲ್ಡ್ ಮೀ ಐ ವಾಸ್ ಸ್ಲೀಪಿಂಗ್. ವೆನ್ ಯು ಕಾಲ್ಡ್ ಮೀ, ಸೊ ಕಾಲ್ಡ್, ಕಾಲ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸು, ಅಂದರೆ ಭೂತಕಾಲ. ಕಾಲ್, ಸೊ ಕರೆಯನ್ನು ಮಾಡು. ಕಾಲ್ಡ್, ಕರೆಯನ್ನು ಮಾಡಿದ್ದೆ. ನೋಡಿ ಈ ಸೆಂಟೆನ್ಸ್, ವೆನ್ ಯು ಕಾಲ್ಡ್ ಮೀ ಐ ವಾಸ್ ಸ್ಲೀಪಿಂಗ್. ಸೊ ನೀವು ನನಗೆ ಕರೆ ಮಾಡಿದಾಗ ನಾನು ನಿದ್ದೆ ಮಾಡ್ತಾ ಇದ್ದೆ. ಐ ವಾಸ್ ಸ್ಲೀಪಿಂಗ್. ಸೊ ಇದು ವಾಸನ್ನು, ಅಂದರೆ ಹಿಂದೆ ಆಗಿರೋ ಕೆಲಸವನ್ನು ತೋರಿಸ್ತಾ ಇದೆ. ಎಕ್ಸಾಮ್ ವಾಸ್ ಈಸಿ. ಪರೀಕ್ಷೆ ತುಂಬ ಸುಲಭವಾಗಿತ್ತು. ಸೊ ಮನೆಗೆ ಬಂದ ತಕ್ಷಣ, ಎಕ್ಸಾಮಿನೇಷನ್ ಮುಗಿಸ್ಕೊಂಡು ಬಂದ ತಕ್ಷಣ ನಮ್ಮ ಪೇರೆಂಟ್ಸ್ ಕೇಳ್ತಾರೆ, ಹೌ ವಾಸ್ ಎಕ್ಸಾಮ್? ಎಕ್ಸಾಮ್ ವಾಸ್ ಈಸಿ. ಪರೀಕ್ಷೆ ಹೇಗಿತ್ತು? ಎಕ್ಸಾಮ್ ತುಂಬ ಈಸಿ ಇತ್ತು, ಸುಲಭ ಇತ್ತು. ವಾಸ್ ಯೆಸ್ಟರ್ಡೇ ಎ ಹಾಲಿಡೇ. ಅಗೇನ್, ಸೊ ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಸೊ ಹೇಗೆ ಅದೇ ಒಂದು ಪದವನ್ನು ಇಟ್ಕೊಂಡು ನಾವು ಕ್ವೆಶ್ಚನ್ ಮಾಡ್ಬೋದು ಅಂತ ಇಲ್ಲೂ ಸಹ ನಾವು ನೋಡೋದಾದ್ರೆ, ವಾಸ್ ಯೆಸ್ಟರ್ಡೇ ಎ ಹಾಲಿಡೇ. ನಿನ್ನೆ ರಜಾ ದಿನವಾಗಿತ್ತೆ. ಸೊ ನಿನ್ನೆ ಸ್ಕೂಲ್ಗೆ ರಜಾ ಇತ್ತಾ? ಈ ರೀತಿ ಅರ್ಥವನ್ನು ಇದು ಕೊಡುತ್ತೆ. ಎಸ್, ಮುಂದೆ ನೋಡೋದಾದರೆ, ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತಕ್ಕಂಥ, ಸೊ ಅಂದರೆ ಕಂಟಿನ್ಯೂಸ್ ಆಗಿ ಏನೇನು ಕೆಲಸ ನಡೆದಿತ್ತು ಹಿಂದೆ, ಸೊ ಅದನ್ನು ನಾವು ಈಗ ಹೇಳಬೇಕಾದ್ರೆ ಸೊ ಯಾವ ರೀತಿ ಹೇಳ್ಬೋದು? ಈಗ ನೆನ್ನೆ, ಸೊ ನಾವು ಯಾರಿಗೂ ಅಶ್ಯೂರೆನ್ಸ್ ಕೊಟ್ಟಿರ್ತೀವಿ, ನೆನ್ನೆ ನಾನು ನಿನ್ನನ್ನು ಬಂದು ಮೀಟ್ ಮಾಡ್ತೀನಿ ಅಂತ. ಬಟ್ ನಮ್ಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವ್ರು ಕೇಳ್ತಾರೆ, ಸೊ ಯಾಕೆ ನೀನು ನೆನ್ನೆ ಬರಲಿಲ್ಲ? ನೆನ್ನೆ ಮಳೆ ಬರ್ತಾ ಇತ್ತು, ಸೊ ನಾನು ಹೊರಟಿದ್ದೆ, ಆದರೆ ಮಳೆ ಬರ್ತಾ ಇತ್ತು ಆಚೆ. ಹೇಗೆ ಹೇಳ್ಬೋದು? ಇಟ್ ವಾಸ್ ರೇನಿಂಗ್. ಈಗಾಗಲೇ ಸೊ ನಮಗೆ ING ಫಾರ್ಮ್ ಬಂದರೆ ಸೊ ಏನಿದೆ ಅಂತ ನಮಗೆ ಗೊತ್ತಿದೆ. ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಮಾಡಿದ್ದೇವೆ. ING ಫಾರ್ಮ್ ಬಂದರೆ ಕಂಟಿನ್ಯೂಸ್ ಆಗಿ, ನಿರಂತರವಾಗಿ ಆ ಕೆಲಸ ನಡೀತಾ ಇದೆ ಅಂತ. ಸೊ ಈಗ ನನ್ನ ಯಾರಾದರೂ ಬಂದು ಕೇಳಿದ್ರೆ ನೀನೇನು ಮಾಡ್ತಾ ಇದ್ದೀಯ ಅಂದರೆ, ಐ ಆಮ್ ಟೀಚಿಂಗ್ ಸ್ಪೋಕನ್ ಇಂಗ್ಲೀಷ್ ಅಂತ ನಾನು ಹೇಳ್ತೀನಿ. ಹಾಗಾಗಿ ಕೆಲಸ ನಿರಂತರವಾಗಿ ನಡೀತಾ ಇದೆ ಅನ್ನೋದನ್ನು ನಾವು ING ಫಾರ್ಮ್ನ ಬಳಸಿ, ವರ್ಬ್ ಜೊತೆಗೆ ING ಫಾರ್ಮ್ನ ಬಳಸಿ, ವರ್ಬ್ ಅಂದರೆ ಕ್ರಿಯಾಪದ, ಹೇಳ್ತೀವಿ. ನೆಕ್ಸ್ಟ್, ಇಟ್ ವಾಸ್ ನಾಟ್ ವರ್ಕಿಂಗ್. ಸೊ ಅದು ಕೆಲಸ ಮಾಡ್ತಾ ಇರಲಿಲ್ಲ. ನಮ್ಮ ಮನೆಗೇನೋ ಟಿವಿನೋ ಫ್ರಿಜ್ ಏನೋ ತಂದಿರ್ತೀವಿ, ಸೊ ಅದು ಕೆಟ್ಟ ಹೋಗಿರುತ್ತೆ, ಸರಿಯಾಗಿರಲ್ಲ. ಯಾಕೆ ಅದನ್ನು ನೀವು ಬಳಕೆ ಮಾಡ್ಕೊಳ್ಳಿಲ್ಲ ಅಂದರೆ, ಇಟ್ ವಾಸ್ ನಾಟ್ ವರ್ಕಿಂಗ್. ಸೊ ಅದು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಇಟ್ ವಾಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ನೆಕ್ಸ್ಟ್, ವಾಸ್ ದ ಲೈಟ್ ನಾಟ್ ಬರ್ನಿಂಗ್. ದೀಪ ಉರಿತಾ ಇರಲಿಲ್ವಾ? ವಾಸ್ ದ ಲೈಟ್ ನಾಟ್ ಬರ್ನಿಂಗ್. ಸೊ ನೋಡಿ, ಇಲ್ಲಿ ನಾಟ್ ಅನ್ನೋದು ನೆಗೆಟಿವಿಟಿಯನ್ನು, ಅಂದರೆ ಆಗದಲ್ಲೇ ಇರೋ ಕೆಲಸ, ಆಗ್ತಾ ಇರಲಿಲ್ವಾ? ಸೊ ಈ ರೀತಿ ನಮಗೆ ಅರ್ಥವನ್ನು ಕೊಡುತ್ತೆ. ಹೀಸ್ ಶರ್ಟ್ ವಾಸ್ ಗೆಟಿಂಗ್ ವೆಟ್. ಸರಿ, ಅದನ್ನು ವೆಟ್ ಮಾಡ್ಕೊಳ್ಳಿ. ಹಿಸ್ ಶರ್ಟ್ ವಾಸ್ ಗೆಟಿಂಗ್ ವೆಟ್. ಅವನ ಅಂಗಿ, ಸೊ ಅವನ ಶರ್ಟು ಒದೆ ಆಗ್ತಾ ಇತ್ತು. ಸೊ ಯಾಕೆಂದರೆ ಅವನು ಮಳೆಯಲ್ಲಿ ನಿಂತಿದ್ದ ಅನಿಸುತ್ತೆ, ಹಾಗಾಗಿ ಅವನ ಶರ್ಟ್ ಏನಾಗ್ತಾ ಇತ್ತು? ಒದೆ ಆಗ್ತಾ ಇತ್ತು. ಎಸ್, ಹೀಗೆ ಈ ರೂಪಗಳಲ್ಲಿ ನಾವು ವಾಸನ್ನು ಯೂಸ್ ಮಾಡ್ತೀವಿ. ಮತ್ತೆ ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಮಗೆ ವೆರ್ ಬಳಕೆ ಹೇಗಾಗುತ್ತೆ ಅಂತ ನೋಡಬಹುದು. ಸೊ ಇಲ್ಲಿ ನೋಡಿ, ಆರ್ ಈ ಒಂದು ಪದದ ಭೂತಕಾಲ ರೂಪವಾಗಿ ನಾವು ವೆರನ್ನು ಯೂಸ್ ಮಾಡ್ತೀವಿ. ಆರ್ ಅಂದರೆ ನಮಗೆ ಏನು ಅಂತ ನಾವು ಗೊತ್ತಿದೆ ಈಗಾಗಲೇ, ಅಂದರೆ ಪ್ಲೂರಲ್ ಫಾರ್ಮ್ನಲ್ಲಿ ವಿ ಆರ್, ದೇ ಆರ್, ಯು ಆರ್. ಸೊ ಹೀಗೆ ನಾವು ಆರನ್ನು ಬಳಕೆ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋನೂ ಸಹ ನಾನೀಗಾಗಲೇ ಮಾಡಿದ್ದೀನಿ, ನೀವು ಸೊ ನೋಡ್ಬೋದು ಪ್ಲೇಲಿಸ್ಟ್ನಲ್ಲಿ ಹೋಗ್ಬಿಟ್ಟು. ಎಸ್, ಆರ್ ಅಂತಕ್ಕಂಥದ್ದು ಸೊ ಏನಾಗಿದೆ, ವರ್ ಅಂತಕ್ಕಂಥದ್ದು ಆರ್ನ ಭೂತಕಾಲ ರೂಪ ಆಗಿದೆ. ಈಗಾಗಲೇ ನಾನು ಸ್ಟಾರ್ಟಿಂಗ್ನಲ್ಲೇ ನಿಮಗೆ ತೋರಿಸಿದ್ದೀನಿ. ಸೊ ಹೇಗೆ ಇದನ್ನು ಬಳಕೆ ಮಾಡ್ತೀವಿ ಅಂದರೆ, ಸೊ ಯಾವ ಅರ್ಥದಲ್ಲಿ ನಾವು ಇದನ್ನು ಬಳಸ್ತೀವಿ ಅಂತ. ಸೊ ಎಸ್, ನಾವು ನೋಡೋದಾದರೆ
ಹೀಸ್ ಹ್ಯಾಂಡ್ಸ್ ವೆರ್ ಡರ್ಟಿ. ಹೀಸ್ ಹ್ಯಾಂಡ್ಸ್ ವೆರ್ ಡರ್ಟಿ. ಅವನ ಕೈಗಳು. ಸೊ ಒಂದು ಮೈಂಡಲ್ಲಿ ಇಟ್ಕೋಬೇಕು, ವೆರ್ ಅಂತ ಬಂದ ತಕ್ಷಣ ಇದು ಬಹುವಚನ ರೂಪ ಮತ್ತು ಭೂತಕಾಲ ರೂಪ. ಆಗೋಗಿರೋ ಕೆಲಸವನ್ನು ಬಹುವಚನದಲ್ಲಿ ಹೇಳಬೇಕಾದ್ರೆ ನಾವು ವೆರ್ರನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಆಗೋಗಿರೋ ಕೆಲಸವನ್ನು ಏಕವಚನವನ್ನು ಬಳಸಿ ಹೇಳಬೇಕಾದ್ರೆ ವಾಸನ್ನು ಯೂಸ್ ಮಾಡ್ತೀವಿ. ಹೀಸ್ ಹ್ಯಾಂಡ್ಸ್ ವೆರ್ ಡರ್ಟಿ. ಅವನ ಕೈಗಳು ಗಲೀಜಾಗಿದ್ವು, ಕೊಳಕಾಗಿದ್ವು. ವೆರ್ ಯು ಅಟ್ ಹೋಮ್. ನೀನು ಮನೆಯಲ್ಲೇ ಇದೆಯಾ? ಸೊ ಯಾರಿಗಾದ್ರೂ ನಾವು ಕಾಲ್ ಮಾಡಿದಾಗ ಅವರು ಸಿಕ್ಕಿರಲಿಲ್ಲ ಅಂದರೆ, ನಿನಗೆ ಸುಮಾರು ಸಲ ಕಾಲ್ ಮಾಡಿದ್ನಪ್ಪ, ನಿನ್ನ ಮನೆಯಲ್ಲಿ ಇದೆಯಾ? ವೆರ್ ಯು ಅಟ್ ಹೋಮ್? ಸೊ ವೆರ್ ಯು ಅಟ್ ಆಫೀಸ್ ಅಥವಾ ವೇರ್ ವರ್ ಯು? ಆವಾಗ ನೀನು ಎಲ್ಲಿದ್ದೆ? ಹೀಗೆ ನಾವು ಇದನ್ನು ಬಳಸ್ತೀವಿ. ವೇರ್ ವರ್ ದೇ ಅಟ್ ದಟ್ ಟೈಮ್. ವೇರ್ ವರ್ ದೇ ಅಟ್ ದಟ್ ಟೈಮ್. ಸೊ ಆ ಟೈಮ್ನಲ್ಲಿ, ಆ ವೇಳೆಯಲ್ಲಿ ಅವರು ಎಲ್ಲಿದ್ದರು? ಈಗ ಏನೋ ಒಂದು ನ್ಯಾಚುರಲ್ ಕೆಲಾಮಿಟಿ ಆಗುತ್ತೆ, ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅಥವಾ ಯಾರೋ ಭೇಟಿ ಮಾಡ್ಲಿಕ್ಕೆ ಹೋಗಿರ್ತಾರೆ, ಸಿಕ್ಕಿರಲ್ಲ ನಮಗೆ. ನಾವು ಆವಾಗ ಆ ರೀತಿ ಕೇಳ್ಬೋದು. ಸೊ ನಾವು ಹೋದಾಗ ಅವರು ಎಲ್ಲಿದ್ದರು? ಆ ಟೈಮ್ನಲ್ಲಿ ಅವರು ಎಲ್ಲಿದ್ದರು? ವೇರ್ ವರ್ ದೇ ಅಟ್ ದಟ್ ಟೈಮ್. ಎಸ್. ಇನ್ನು ಮುಂದೆ ಅಗೇನ್ ಕಂಟಿನ್ಯೂಯಸ್ ಟೆನ್ಸ್, ಅಂದರೆ ನಿರಂತರವಾಗಿ ಕೆಲಸ ಆಗ್ತಾ ಇರೋದನ್ನು ಹೇಳೋದಕ್ಕೂ ಸಹ ನಾವು ವೆರ್ನ ಬಳಸ್ಬೋದು. ವೇರ್ ವರ್ ಯು ವೈಟಿಂಗ್ ಫಾರ್ ಮೀ? ವೆರ್ ಯು ವೈಟಿಂಗ್ ಫಾರ್ ಮೀ? ನೀನು ನನಗೋಸ್ಕರ ಕಾಯ್ತಾ ಇದೆಯಾ? ನೀನು ನನಗಾಗಿ ಕಾಯ್ತಾ ಇದೆಯಾ? ವೈಟಿಂಗ್, ಕಾಯುತ್ತಾ ಇದ್ದೆಯಾ ಅಂದರೆ ಕಂಟಿನ್ಯೂಸ್ ಆಗಿ ನೀನು ಅಲ್ಲೇ ನಿಂತಿದ್ಯಾ ನಾನು ಬರೋವರೆಗೂ. ಹಾಗಾದರೆ ಈ ಅರ್ಥ ಇಲ್ಲಿ ಕೊಡುತ್ತೆ. ಡಾಗ್ಸ್ ವೇರ್ ಬಾರ್ಕಿಂಗ್. ನಾಯಿಗಳು ಬೊಗಳುತ್ತಾ ಇದ್ದವು. ನಾಯಿಗಳು ಬೊಗಳುತ್ತಾ ಇದ್ದವು. ವಿ ವೇರ್ ನಾಟ್ ಗುಡ್ ಫ್ರೆಂಡ್ಸ್. ಸೊ ವಿ ವೇರ್ ನಾಟ್ ಗುಡ್ ಫ್ರೆಂಡ್ಸ್. ಈಗ ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಬಟ್ ಸುಮಾರು ದಿನಗಳ ಹಿಂದೆ, ವರ್ಷಗಳ ಹಿಂದೆ ನಾವು ಒಳ್ಳೆ ಫ್ರೆಂಡ್ಸ್ ಆಗಿರಲಿಲ್ಲ. ಸೊ ವಿ ವರ್ ನಾಟ್ ಗುಡ್ ಫ್ರೆಂಡ್ಸ್. ನಾವು ಒಳ್ಳೆಯ ಸ್ನೇಹಿತರು ಆಗಿರಲಿಲ್ಲ. ಎಸ್, ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್ ನೋಡಿ, ನಮಗೆ ಕ್ಯಾನ್ ಈ ಒಂದು ಪದವನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ತಿಳಿಸುತ್ತೆ. ಸೊ ಕ್ಯಾನ್ ಅಂದರೆ ಈಗಾಗಲೇ ನಮಗೆ ಗೊತ್ತು. ಸೊ ಬಲ್ಲೆನು, ಬಲ್ಲೆವು, ಬಲ್ಲೆಳು ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಇದೆಯಾ ಇಲ್ವಾ ಅನ್ನೋದನ್ನು ನಮಗೆ ಕ್ಯಾನ್ ತಿಳಿಸುತ್ತೆ. ಇದನ್ನು ಎಲ್ಲೆಲ್ಲಿ ಬಳಸಬಹುದು? ಹಿ, ಶಿ, ಇಟ್, ಐ, ಯು, ವಿ, ದೇ. ಸೊ ಎಲ್ಲದ್ರ ಜೊತೆಗೆ ನಾವು ಕ್ಯಾನನ್ನು ಬಳಸಬಹುದು. ಹಿ ಕ್ಯಾನ್, ಶಿ ಕ್ಯಾನ್, ಇಟ್ ಕ್ಯಾನ್, ಐ ಕ್ಯಾನ್, ಯು ಕ್ಯಾನ್, ವಿ ಕ್ಯಾನ್, ದೇ ಕ್ಯಾನ್, ಪೀಪಲ್ ಕ್ಯಾನ್, ಮಂಕೀಸ್ ಕ್ಯಾನ್, ಎಲಿಫೆಂಟ್ಸ್ ಕ್ಯಾನ್, ಚೀತಾಸ್ ಕ್ಯಾನ್ ರನ್ ಫಾಸ್ಟ್. ಸೊ ಎಸ್, ಈ ರೀತಿ ನಾವು ಅರ್ಥವನ್ನು ತಿಳಿಸ್ಲಿಕ್ಕೆ, ಈ ಕ್ರಿಯೆಯ ಅರ್ಥವನ್ನು ತಿಳಿಸ್ಲಿಕ್ಕೆ ನಾವು ಕ್ಯಾನನ್ನು ಬಳಕೆ ಮಾಡ್ತೀವಿ. ಎಸ್. ಸೊ ಇಲ್ಲಿ ಎಕ್ಸಾಂಪಲ್ಸ್ನ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಐ ಕ್ಯಾನ್ ಹೆಲ್ಪ್ ಯು. ಐ ಕ್ಯಾನ್ ಹೆಲ್ಪ್ ಯು. ನಾನು ನಿನಗೆ ಸಹಾಯ ಮಾಡಬಲ್ಲೆ. ಅಂದರೆ ಸೊ ನಮಗೆ ಯಾರಿಗಾದರೂ ಒಬ್ಬರಿಗೆ ಸಹಾಯ ಮಾಡೋದಕ್ಕೆ ಶಕ್ತಿ ಇದೆ. ಶಕ್ತಿ ಅಂದರೆ ಫಿಸಿಕಲ್ ಪವರ್ ಅಲ್ಲ. ಸೊ ಸಾಮರ್ಥ್ಯ ಇದೆ, ನಮಗೆ ಆ ಒಂದು ಎಬಿಲಿಟಿ ಇದೆ. ಅದನ್ನು ತೋರಿಸೋದಕ್ಕೆ ನಾವು ಕ್ಯಾನನ್ನು ಯೂಸ್ ಮಾಡ್ತಾ ಇದ್ದೇವೆ. ಹೀ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಸೊ ಅವನು ಇಂಗ್ಲೀಷನ್ನು ಮಾತಾಡಬಲ್ಲ. ಸೊ ಹೀ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಸೊ ಅವನು ಇಂಗ್ಲೀಷನ್ನು ಮಾತನಾಡಬಲ್ಲ. ಸೊ ಪ್ಲೀಸ್ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಕ್ಯಾನ್ ಯು ಡ್ರೈವ್ ದಿಸ್ ಕಾರ್? ಕ್ಯಾನ್ ಯು ಡ್ರೈವ್ ದಿಸ್ ಕಾರ್? ನೀವು ಈ ಕಾರನ್ನು ಚಲಿಸಬಲ್ಲಿರಾ? ಸೊ ಬೈಕ್ ಆದರೆ ರೈಡ್ ಅಂತ ಹೇಳ್ತೀವಿ ನಾವು ಟೂ ವೀಲರ್ಗೆ. ಸೊ ಫೋರ್ ವೀಲರ್ಸ್ ಆಗಿದ್ದರೆ ನಾವು ಅದಕ್ಕೆ ಡ್ರೈವ್ ಅಂತ ಕರಿತೀವಿ. ಕ್ಯಾನ್ ಯು ಡ್ರೈವ್ ದಿಸ್ ಕಾರ್? ನೀವು ಈ ಕಾರನ್ನು ಚಲಿಸಬಲ್ಲಿರಾ? ಓ ಏನು ಮಚ್ಚಾ, ನಿನಗೆ ಕಾರ್ ಓಡಿಸೋ ತಾಕತ್ತಿದೆಯಾ ಅಂತ ಜನರಲಾಗಿ ನಾವು ಮಾತಾಡ್ತೀವಿ. ಸೊ ಅದರದ್ದು ಮೀನಿಂಗು ಈ ರೀತಿ ಇರುತ್ತೆ. ಕ್ಯಾನ್ ಯು ರೈಡ್ ದಿಸ್ ಬೈಕ್? ಸೊ ನೀನು ಈ ಬೈಕ್ ಓಡಿಸೋದಕ್ಕೆ ಸಾಮರ್ಥ್ಯ ಇದೆಯಾ, ನಿನಗೆ ಓಡಿಸ್ತೀಯಾ? ಎಸ್, ಈ ರೀತಿ ಅರ್ಥ ಬರುತ್ತೆ. ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ರಾಜೇಶ್? ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ರಾಜೇಶ್? ಯಾರಿಗಾದ್ರೂ ನಾವು ಫೋನ್ ಮಾಡಿರ್ತೀವಿ, ಸೊ ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ, ಸೊ ನಾವು ಪರ್ಸನ್ ಜೊತೆ ನಾವು ಮಾತಾಡಬೇಕಾಗಿರುತ್ತೆ. ಅವ್ರು ಸಿಕ್ಕಿರಲ್ಲ, ಅವ್ರ ಪರವಾಗಿ ಬೇರೆ ಯಾರಾದರೂ ಫೋನ್ ರಿಸೀವ್ ಮಾಡಿದಾಗ
ನಾವು ಈ ರೀತಿ ಅವರನ್ನು ಕೇಳಬಹುದು. ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ರಾಜೇಶ್? ಎಸ್. ಸೊ ನೆಕ್ಸ್ಟು ನೆಗೆಟಿವ್ ಆಗಿ ಹೇಳೋದಾದರೆ, ಅಂದರೆ ಆಗಲ್ಲ ಅಂತ ಹೇಳೋದಾದರೆ ಕ್ಯಾನನ್ನು ಬಳಸಿ ಹೇಗೆ ಹೇಳಬಹುದು? ವೈ ಕಾಂಟ್ ವಿ ಹೆಲ್ಪ್ ಹಿಮ್? ವೈ ಕಾಂಟ್, ಕ್ಯಾನಾಟ್ ಇದಕ್ಕೆ ಶಾರ್ಟ್ ಫಾರ್ಮು ಕಾಂಟ್ ಆಗಿರುತ್ತೆ. ಕ್ಯಾನಾಟ್ ಅಂತ ಹೇಳೋ ಬದಲು ನಾವು ಕಾಂಟನ್ನು ಸಹ ಬಳಕೆ ಮಾಡಬಹುದು. ವೈ ಕಾಂಟ್ ವಿ ಹೆಲ್ಪ್ ಹಿಮ್, ನಾವು ಅವನಿಗೆ ಹೇಗೆ ಸಹಾಯ ಮಾಡಬಾರ್ದು? ಹೀ ಕ್ಯಾನಾಟ್ ಡೂ ಇಟ್, ಹೀ ಕ್ಯಾನಾಟ್ ಡೂ ಇಟ್, ಅವನು ಇದನ್ನು ಮಾಡಲಾರ. ಸೊ ಅಥವಾ ಹಿ ಕ್ಯಾನಾಟ್ ಡೂ ಇಟ್ ಅಲೋನ್, ಸೊ ಅವನು ಒಬ್ಬನೇ ಏಕಾಂಗಿಯಾಗಿ ಈ ಕೆಲಸವನ್ನು ಮಾಡಲಾರ, ಅಂದರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇದು ತೋರಿಸುತ್ತೆ. ಕ್ಯಾನ್ ಐ ಸಿಟ್ ಹಿಯರ್? ಕ್ಯಾನ್ ಐ ಸಿಟ್ ಹಿಯರ್, ನಾನಿಲ್ಲಿ ಕೂತ್ಕೋಬಹುದೇ? ಎಸ್. ಸೊ ಈ ರೀತಿನೂ ಹೇಳ್ಬೋದು. ಎಸ್ ಯು ಕ್ಯಾನ್, ಸೊ ಅಥವಾ ಬರೀ ಯು ಕ್ಯಾನ್ ಈ ರೀತಿ ಹೇಳಿದ್ರು ಅದು ಸರಿ ಹೋಗುತ್ತೆ. ಎಸ್, ಮುಂದಿನ ಸ್ಲೈಡ್ನಲ್ಲಿ ಕುಡ್, ಸೊ ಅಂದರೆ ಹಿಂದೆ ಯಾವುದೋ ಒಂದು ಕೆಲಸವನ್ನು ಮಾಡೋದಕ್ಕೆ ನಮಗೆ ಸಾಧ್ಯ ಆಗಿತ್ತು ಅಥವಾ ಸಾಧ್ಯ ಆಗ್ತಾ ಇತ್ತು, ಈ ಕ್ರಿಯೆಗಳನ್ನು ತಿಳಿಸೋದಕ್ಕೆ ಸೊ ನಾವು ಕುಡ್ಡನ್ನು ಯೂಸ್ ಮಾಡ್ತೀವಿ. ಎಸ್, ಇದನ್ನು ಸಹ ಐ ಯು ವಿ ದೆ, ಹಿ ಶಿ ಇಟ್, ಐ ಕುಡ್, ಯು ಕುಡ್, ವಿ ಕುಡ್, ದೆ ಕುಡ್, ಹಿ ಕುಡ್, ಶಿ ಕುಡ್, ಇಟ್ ಕುಡ್, ಈ ಎಲ್ಲವುಗಳ ಜೊತೆ ಬಳಸೋದಕ್ಕೆ ಅವಕಾಶ ಇದೆ. ಹಿ ಕುಡ್ ಸ್ವಿಮ್, ಅವನಿಗೆ ಈಜಲು ಸಾಧ್ಯವಾಯಿತು, ಸೊ ಅವನಿಗೆ ನೀರಿನಲ್ಲಿ ಈಜಲು ಸಾಧ್ಯವಾಯಿತು. ಸೊ ನೋಡಿ, ಇಲ್ಲಿ ಕುಡ್ ಅನ್ನೋದು ಹಿಂದೆ ಅವನಿಗೆ ಯಾವ ಎಬಿಲಿಟಿ ಇತ್ತು, ಅಂದರೆ ಪಾಸ್ಟ್ ಹಿಂದೆ ಅವನಿಗೆ ಏನು ಸಾಮರ್ಥ್ಯ ಇತ್ತು ಅಥವಾ ಆ ಸಾಮರ್ಥ್ಯವನ್ನು ಬಳಸ್ಕೊಂಡು ಏನು ಕೆಲಸವನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಮಾಡಿತ್ತು, ಸೊ ಇದನ್ನು ನಾವು ಕುಡ್ಡನ್ನು ಯೂಸ್ ಮಾಡಿ ತಿಳಿಸ್ತೀವಿ. ಹಾಗೆಯೇ ಶಿ ಕುಡ್ ಸಿಂಗ್, ಶಿ ಕುಡ್ ಸಿಂಗ್ ಇಂಗ್ಲೀಷ್ ಸಾಂಗ್ಸ್, ಸೊ ಅವಳಿಗೆ ಇಂಗ್ಲೀಷ್ ಹಾಡುಗಳನ್ನು ಹಾಡೋದಕ್ಕೆ ಸಾಧ್ಯ ಆಯಿತು. ಎಸ್. ವೈ ಕುಡಂಟ್ ಯು ರನ್ ಫಾಸ್ಟ್, ಸೊ ನಿನಗೆ ವೇಗವಾಗಿ ಓಡೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಫಾಸ್ಟಾಗಿ ಓಡೋದಕ್ಕೆ ನಿನಗೆ ಯಾಕೆ ಸಾಧ್ಯ ಆಗಲಿಲ್ಲ? ಕುಡ್, ಕುಡಂಟ್. ಹೂ ಕುಡ್ ಟೇಕ್ ದ ಪ್ರೈಸ್, ಹೂ ಕುಡ್ ಟೇಕ್ ದ ಪ್ರೈಸ್, ಬಹುಮಾನವನ್ನು ಪಡೆಯೋದಕ್ಕೆ ಯಾರಿಗೆ ಸಾಧ್ಯ ಆಯಿತು? ಸೊ ಏನೋ ಒಂದು ಕಾಂಪಿಟೇಷನ್ ಇತ್ತು, ಕ್ರಿಕೆಟ್ ಇತ್ತು, ವಾಲಿಬಾಲ್ ಇತ್ತು, ಫುಟ್ಬಾಲ್ ಇತ್ತು, ಸೊ ಎಲ್ಲರೂ ಪಾರ್ಟಿಸಿಪೇಷನ್ ಮಾಡಿದ್ವಿ, ಬಟ್ ನಮಗೆ ಗೆಲ್ಲೋಕ್ಕಾಗಲಿಲ್ಲ. ಮನೆಗೆ ಹೋದಾಗ ಕೇಳ್ತಾರೆ, ಸೊ ಹಾಗಾದರೆ ಯಾರು ತಗೊಂಡ್ರು ಬಹುಮಾನ? ಇದನ್ನು ಈ ರೀತಿಯಲ್ಲೂ ಕೇಳಬಹುದು. ಹಾಗಾದರೆ ಬಹುಮಾನವನ್ನು ಯಾರು ಪಡೆಯೋದಕ್ಕೆ ಸಾಧ್ಯ ಆಯಿತು? ಯಾರಿಗೆ ಸಿಕ್ತು, ಯಾರಿಗಿತ್ತು ಆ ಸಾಮರ್ಥ್ಯ? ಹೂ ಕುಡ್ ಟೇಕ್ ದ ಪ್ರೈಸ್, ಬಹುಮಾನ ಪಡೆಯೋಕ್ಕೆ ಯಾರಿಗೆ ಸಾಧ್ಯ ಆಯಿತು? ಎಸ್. ಸೊ ಕುಡ್ಡನ್ನು ನಾವು ಈ ರೀತಿಯಲ್ಲೂ ಬಳಸಬಹುದು. ಸೊ ಸೌಜನ್ಯಪೂರ್ವಕವಾಗಿರ್ತಕ್ಕಂಥ ವಿನಂತಿಯನ್ನು, ಬೇರೆಯವ್ರನ್ನ ನಾವೇನಾದ್ರೂ ಸೌಜನ್ಯಯುತವಾಗಿ ಕೇಳ್ತಾ ಇದ್ದೀವಿ, ಅವರ ವಸ್ತುವನ್ನು ಬಳಕೆ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದೀವಿ, ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೆ, ಈ ರೀತಿಯಲ್ಲೂ ಕೇಳಬಹುದು. ಕುಡ್ ಐ ಟೇಕ್ ಯುವರ್ ಬುಕ್? ಕುಡ್ ಐ ಟೇಕ್ ಯುವರ್ ಬುಕ್ ಅಂದರೆ ಬೇರೆಯವರ ಪುಸ್ತಕವನ್ನು ಯೂಸ್ ಮಾಡೋದಕ್ಕೆ, ಬಳಕೆ ಮಾಡೋದಕ್ಕೆ ನಾವು ಅನುಮತಿ ಕೇಳ್ತಾ ಇದ್ದೀವಿ. ನಾನು ನಿಮ್ಮ ಪುಸ್ತಕವನ್ನು ತಗೋಬೋದೆ? ಕುಡ್ ಐ ಟೇಕ್ ಯುವರ್ ಬುಕ್? ಕುಡ್ ಐ ನೋ ಯುವರ್ ನೇಮ್, ನಾನು ನಿಮ್ಮ ಹೆಸರನ್ನು ತಿಳ್ಕೋಬಹುದೇ? ಕುಡ್ ಐ ನೋ ಯುವರ್ ನೇಮ್? ಸೊ ಎಸ್. ಸೊ ಈ ರೀತಿ ಸೌಜನ್ಯಪೂರ್ವಕವಾಗಿ ನಾವು ಯಾರ ಹತ್ರನಾದರೂ ವಿನಂತಿ ಮಾಡಿಕೊಳ್ಬೇಕು, ಈ ಸಂದರ್ಭದಲ್ಲೂ ಸಹ ನಾವು ಕುಡ್ಡನ್ನು ಬಳಸೋದಕ್ಕೆ ಸಾಧ್ಯ ಆಗಿದೆ. ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ನನ್ನ ವಿಡಿಯೋಗಳನ್ನು ನೀವು ನೋಡಿ ಮತ್ತು ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.